ಮೋನಿಕಾ ಮಾಡಿರೋ ತಪ್ಪಿಂದ ಚಿನ್ನುಗೆ ಪನಿಷ್ಮೆಂಟ್ ಕೊಡ್ತಿರೋ ಕಾಂತಲಕ್ಷ್ಮಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಆಯ್ತು, ಏನೇನೆಲ್ಲ ಅಪ್ಡೇಟ್ ಆಯ್ತು ಅಂತ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹತ್ರ ಆಯ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಹಾಗೇನೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಕಾಂತಲಕ್ಷ್ಮಿ ಆಲ್ಮೋಸ್ಟ್ ಎಲ್ಲ ನಾಳೆ ಎಲ್ಲ ಎಪಿಸೋಡ್ ಅಲ್ಲೂ ಅಪ್ಲೋಡ್ ಮಾಡಿದೆ. ಕಾಂತಲಕ್ಷ್ಮಿ ಹೋಗ್ಬಿಟ್ಟು ಮೋನಿಕಾಗೆ ಮಗಳು ತುಂಬ್ಸಕ್ಕಂತ ಹೋಗಿರ್ತಾಳೆ. ಸೊ ಆಗ ಮೋನಿಕಾ ಮಾಡಿರೋ ಆಡ್ ಶೂಟ್ ಬಗ್ಗೆ ಎಲ್ಲ ಗೊತ್ತಾಗಿ ಕಾಂತಲಕ್ಷ್ಮಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಸೊ ಆ ಸಿಟ್ಟನ್ನ ತಗೊಂಡ್ಬಂದು ಮನೆಯಲ್ಲಿ ಬಂದ್ಬಿಟ್ಟು ಚಿನ್ನು ಹತ್ರನ ತೀರಿಸ್ಕೊಳ್ಳೋದಕ್ಕೆ ಹೋಗ್ತಾಳೆ. ನಾನು ನನ್ನ ಮಕ್ಕಳನ್ನ ಬೆಳೆಸಿರೋದೇ ತಪ್ಪಾಗೋಯ್ತು, ನಾನು ಈ ತರ ಎಲ್ಲ ಬೆಳೆಸ್ಬಾರ್ದಿತ್ತು ಅಂತ ಹೇಳ್ಬಿಟ್ಟು ಚಿನ್ನು ಮೇಲೆ ದಬ್ಬಾಳಿಕೆ ಮಾಡಕ್ ಹೋಗ್ತಾಳೆ. ಸೊ ಅದಾದ್ಮೇಲೆ ಚಿನ್ನು ನಾನೇನ್ ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಾಳೆ. ಹುಡುಗ ತರ ರೋಡಲ್ಲಿ ಸಿಕ್ಕವ್ರಿಗೆಲ್ಲ ಹೊಡ್ಕೊಂಡು ಈ ತರ ಎಲ್ಲ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಚಿನ್ನು ಮೇಲೆ ರೇಗ್ತಾಳೆ. ಸೊ ಅದಕ್ಕೆ ಚಿನ್ನು ಇದ್ಬಿಟ್ಟು ನಾನೇನು ಮೋನಿಕಾ ತರ ಏನ್ ತಪ್ಪು ಮಾಡಿಲ್ಲ, ಮನೆ ಮಾನ ಮರ್ಯಾದೆ ತೆಗಿಯೋ ತರ ತಪ್ಪೇನೋ ನಾನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಚಿನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾಳೆ. ಸೊ ಅದಾದ್ಮೇಲೆ ಕಾಂತಲಕ್ಷ್ಮಿ ಮುಚ್ಚೆ ಬಾಯಿ, ನಿಮ್ಮನ್ನ ಎತ್ತಿದ್ದ ನಂದೊಂದು ದೊಡ್ಡ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಚಿನ್ನುಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದ್ಮೇಲೆ ಮನೆಯಲ್ಲಿ ಅವರಪ್ಪ ಇದ್ಬಿಟ್ಟು ಚಿನ್ನು ಮೇಲೆ ಯಾಕೆ ರೇಗ್ತಾ ಇದೆಯಾ, ಚಿನ್ನು ಏನ್ ತಪ್ಪು ಮಾಡಿದಾಳೆ ಅಂತ ಹೇಳ್ಬಿಟ್ಟು ಎಲ್ಲಾರು ಕಾಂತಲಕ್ಷ್ಮಿಗೆ ಸಮಾಧಾನ ಮಾಡೋದಕ್ಕೆ ಹೋಗ್ತಾರೆ. ಮೋನಿಕಾ ಮಾಡಿರೋ ತಪ್ಪಿಂದ ನೀನು ಚಿನ್ನು ಮೇಲೆ ಯಾಕೆ ರೇಗ್ತಾ ಇದೆ, ಚಿನ್ನು ಮೇಲೆ ಅವಳದೇನ್ ತಪ್ಪಿದೆ, ಅವಳೇನ್ ತಪ್ಪು ಮಾಡಿದಾಳೆ, ಮೋನಿಕಾ ತರ ಏನು ಇಲ್ವಲ್ಲ, ಮೋನಿಕಾ ತರ ಏನು ಮಂತನದ ಮಾನ ಮರ್ಯಾದೆ ಎಲ್ಲ ಏನು ತೆಗ್ದಿಲ್ವಲ್ಲ, ಅವಳ ಮೇಲೆ ಯಾಕೆ ರೇಗ್ತಿದ್ಯಾ ಅಂತ ಹೇಳ್ಬಿಟ್ಟು ಎಲ್ರು ಕಾಂತಲಕ್ಷ್ಮಿಗೆ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದಾದ್ಮೇಲೆ ಹೇಳ್ತಾಳೆ, ನಾನೇ ತಪ್ಪು ಮಾಡ್ದೆ, ನನ್ನ ಮಕ್ಕಳನ್ನ ಬೆಳೆಸೋ ವಿಷಯದಲ್ಲಿ ನಾನೇ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿ ಅನ್ಕೋತಾಳೆ. ಸೊ ಅದಾದ್ಮೇಲೆ ಚಿನ್ನವ್ರ ಅತ್ತೆ ಇದ್ಬಿಟ್ಟು ಕೈಯಲ್ಲಿರೋ 5 ಬೆರಳುಗಳು ಕೂಡ ಒಂದೇ ಸಮ ಇರೋದಿಲ್ಲ, ಅದೇ ತರ ಒಬ್ಬೊಬ್ರು ಗುಣ ಒಬ್ಬೊಬ್ರು ಸ್ವಭಾವ ಒಂದೊಂದ್ ತರ ಇರುತ್ತೆ. ಸೊ ಮೋನಿಕಾನ ನೀನ್ ಬೆಳೆಸಿರೋ ರೀತಿ ತಪ್ಪೇನೆ. ಮೋನಿಕಾ ಅವಳ ಬುದ್ಧಿ ಒಂಥರ, ಮತ್ತೆ ನಮ್ ಭೂಮಿ ತಾಯಿ ತರ ಗೌರಿ. ಸೊ ಚಿನ್ನೂನು ಕೂಡ ಅದೇ ತರನೇ ಮೋನಿಕಾ ತರ ಮನೆತನದ ಮಾನ ಮರ್ಯಾದೆ ತೆಗೆಯುವಂತಹ ಯಾವುದೇ ತರದ ಕೆಲಸ ನಮ್ ಚಿನ್ನು ಮಾಡೋದಿಲ್ಲ. ಚಿನ್ನು ಹೊರಗಡೆಯಿಂದ ನೋಡೋದಕ್ಕೆ ತುಂಬಾ ಹೊರಟಾಗಿ ಕಾಣಿಸ್ಬೋದು, ಬೆಂಕಿ ಬಿರುಗಾಳಿ ತರ ಅವಳು ಕಾಣಿಸ್ಬೋದು, ಆದ್ರೂನು ಅವಳಿಗೆ ಒಂದು ಮನೆ ಮಂತನ ನಡೆಸ್ಕೊಂಡು ಹೋಗುವಂಥದ್ದು, ಎಲ್ಲರೂ ಪ್ರೀತಿ ಗಳಿಸುವಂತ ಅಷ್ಟು ಒಳ್ಳೆ ಗುಣ ಚಿನ್ನುಗಿದೆ. ಸುಮ್ನೆ ಚಿನ್ನು ಮೋನಿಕಾ ಮಾಡಿರೋ ತಪ್ಪನ್ನ ಮನ್ಸಲ್ಲಿ ಇಟ್ಕೊಂಡು ಅಲ್ಲಿ ಏನೋ ಮೋನಿಕಾ ಮೇಲೇನು ತೀರಿಸ್ಕೊಳಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಆ ತಪ್ಪನ್ನ ಇದನ್ನ ಚಿನ್ನು ಮೇಲೆ ನೀನ್ ತೀರಿಸ್ಕೋಬೇಡ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಹೇಳ್ತಾರೆ. ಸೊ ಅದಾದ್ಮೇಲೆ ಅದನ್ನೆಲ್ಲ ಕೇಳಿದ್ಮೇಲೆ ಕಾಂತಲಕ್ಷ್ಮಿಗೆ ಅನ್ಸುತ್ತೆ, ಹೌದು ನಾನ್ ಮಾಡ್ತಿರೋದು ತಪ್ಪು, ಮೋನಿಕಾ ಈ ತರ ಎಲ್ಲ ಆಗೋದಕ್ಕೆ ನಾನೇ ಕಾರಣ. ಬಟ್ ಚಿನ್ನು ಆತರ ಅಲ್ಲ, ಅವಳು ತುಂಬಾನೇ ಹೊರಟಾಗಿ ಕಾಣಿಸಿದ್ರು ಅವಳು ತುಂಬಾನೇ ಒಳ್ಳೆವಳು, ಮನೆ ಮಂತನ ಎಲ್ಲರಿಗೂ ಪ್ರೀತಿ ತೋರ್ಸೋದು ವಿಶ್ವಾಸ ಎಲ್ಲಾನು ಇದೆ. ಸೊ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿ ಆಮೇಲೆ ಚಿನ್ನುಗೆ ಸಾರಿ ಕೇಳ್ಬಿಟ್ಟು ಎಲ್ಲ ಸರಿ ಹೋಗ್ತಾರೆ. ಸೊ ಅದಾದ್ಮೇಲೆ ಇಲ್ಲಿ ಮೋನಿಕಾ ಇದ್ಬಿಟ್ಟು ಪ್ಲೇಟಲ್ಲಿ ತುಂಬಾ ಸ್ವೀಟ್ಸು ಮತ್ತೆ ಸ್ನಾಕ್ಸ್ ಇಟ್ಕೊಂಡು ತಿಂತಾ ಇರ್ತಾಳೆ. ಸೊ ಗೌರಿ ಬಂದ್ಬಿಟ್ಟು ಮೋನಿಕಾ ಮುಂದೆ ನಿಂತ್ಕೋತಾಳೆ. ಮೋನಿಕಾ ಇದ್ಬಿಟ್ಟು ನೋಡ್ತಾ ಇರ್ತಾಳೆ ಮೋನಿಕಾ ಇದ್ಬಿಟ್ಟು ನೀನ್ ಯಾಕೆ ನಾನು ಈ ತರ ನೋಡ್ತಾ ಇದ್ದೆ, ತಿನ್ನೋ ತರ ನೋಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ನಾನು ತಿನ್ನೋ ತರ ನೋಡ್ತಾ ಇಲ್ಲ, ನಿನ್ ಲೈಫ್ನ ನೀನ್ ಯಾವ ತರ ಹಾಳು ಮಾಡ್ಕೋತಾ ಇದೀಯ ಅಂತ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಮೋನಿಕಾ ಇದ್ಬಿಟ್ಟು ಮುಚ್ಚೆ ಬಾಯಿ ಸಾಕು, ನೀನೇನಕ್ಕೆ ನನ್ನ ಬಗ್ಗೆ ಎಷ್ಟೆಲ್ಲ ತಲೆ ಕೆಡಿಸ್ಕೊಂಡಿದ್ಯಾ, ನೀನೇನಕ್ಕೆ ನನ್ನ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾ ಇದೆಯಾ, ನನ್ನ ಬಗ್ಗೆ ಮಾತಾಡುವಂಥದ್ದು ರೈಟ್ಸ್ ನಿನ್ಗೆ ಏನಿದೆ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಸೊ ಅದಕ್ಕೆ ನನಗೇನು ರೈಟ್ಸ್ ಇಲ್ಲ, ಬಟ್ ನೀನು ನಿನ್ ಜೀವನ ನಿನ್ ಕೈಯಾರೆ ಹಾಳು ಮಾಡ್ಕೋತಾ ಇದೀಯಾ, ಸೊ ಅದಕ್ಕೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಸೊ ನೀನೇನು ಹೇಳೋದ್ ಬೇಕಾಗಿಲ್ಲ, ನನ್ನ ಲೈಫನ್ನ ನಾನು ನೋಡ್ಕೊಳ್ಳೋದು ನನಗೆ ಗೊತ್ತಿದೆ, ನನ್ನ ಲೈಫನ್ನ ನೋಡ್ಕೋತೀನಿ, ನೀನ್ ಹೇಳೋ ಬುದ್ಧಿ ಮಾತೆಲ್ಲ ನನ್ಗೇನು ಬೇಕಾಗಿಲ್ಲ, ನಾನು ಯಾವ ತರ ಇರ್ಬೇಕು ಅಂತ ಅನ್ಕೊಂಡಿದ್ದು ಆ ತರ ನಾನಿದ್ದೀನಿ, ನನ್ನ ಲೈಫಲ್ಲಿ ಏನ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ನೀನ್ ಪುಣ್ಯ ಯಾವ್ದೋ ಕಾಲದಲ್ಲಿ ಪುಣ್ಯ ಮಾಡಿದೆ, ಎಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದ್ಯಾ, ಸೊ ನಿನ್ ಮಾಡ್ಲಿಂಗ್ ಹುಚ್ಚೆಲ್ಲ ಬಿಟ್ಬಿಟ್ಟು ಮನೆಯವ್ರ ಜೊತೆ ಎಲ್ಲ ಚೆನ್ನಾಗಿರೋದು ನಾನು ನೋಡು, ನೀನ್ ಈ ತರ ಮಾಡ್ಲಿಂಗ್ ಅಂತ ಹೋದ್ರೆ ನಿನ್ ಗಂಡ ಅತ್ತೆ ಮತ್ತೆ ಈ ಮನೆ ಫುಲ್ ಎಲ್ಲ ಕಳ್ಕೊಬೇಕಾಗುತ್ತೆ. ಸೊ ಮಾಡ್ಲಿಂಗ್ ಹುಚ್ಚೆಲ್ಲ ಬಿಟ್ಬಿಟ್ಟು ಸುಮ್ನೆ ನಿನ್ ಪಾಡಿಗೆ ನೀನ್ ಇದ್ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಮೋನಿಕಾ ಇದ್ಬಿಟ್ಟು ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರೇ, ನಾನು ನನ್ನ ಲೈಫಲ್ಲಿ ಏನ್ ಅಚೀವ್ ಮಾಡ್ಬೇಕಂತಿದ್ದೀನೋ ಅದನ್ನ ಯಾರು ಏನ್ ಹೇಳಿದ್ರು
ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೋನಿಕಾ ಗೌರಿಗೆ ಹೇಳ್ತಾಳೆ. ಸೊ ನಿನ್ಗೆ ನಿನ್ನಂತವಳು ಯಾರು ಹೇಳಕ್ಕಾಗುತ್ತೆ, ನಿನ್ ಜೀವನ ಹಾಳು ಮಾಡ್ಕೋತಾ ಇದೀಯ ಅನ್ನೋದು ನಿನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನಿನ್ಗೆ ಯಾರೇನ್ ಹೇಳಿದ್ರು ನಿನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗೌರಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದಾದ್ಮೇಲೆ ಮೋನಿಕಾ ಇದ್ಬಿಟ್ಟು ನಿನ್ನನ್ನ ಎಲ್ರು ವಿವೇಕ್ ಹೆಂಡ್ತಿ ಅಂತ ಗುರ್ತಿಸ್ತಾರೆ, ಆದ್ರೆ ಈಗ ನನ್ನನ್ನ ಮೋನಿಕಾ ಅಂತ ಗುರ್ತಿಸ್ತಾರೆ. ಸೊ ನನಗೆ ಅದೇ ಬೇಕಾಗಿದ್ದು, ನನಗೆ ಇನ್ನೊಬ್ಬರ ಹೆಸರಿಂದ ನನ್ನನ್ನು ಗುರ್ತಿಸ್ಕೊಳಕ್ಕೆ ನನ್ಗೆ ಇಷ್ಟ ಇಲ್ಲ. ನಾನಿನ್ನ ಬೇರೆಯವ್ರನ್ನ ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದೇ ನಂದು ಗುರಿ. ಇನ್ನೊಂದು ಸ್ಟೆಪ್ ಮುಂದಿಟ್ರೆ ನಮ್ಮ ಅತ್ತೆ ಮತ್ತೆ ನನ್ನ ಗಂಡನ ನೋಡ್ಕೊಳ್ಳೋಷ್ಟು ಕೆಪಾಸಿಟಿ ನನಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಗೌರಿಗೆ ಹೇಳ್ತಾಳೆ. ಸೊ ಇದರಿಂದ ಮೋನಿಕಾ ಮತ್ತೆ ಗೌರಿ ಲೈಫಲ್ಲಿ ಮತ್ತೆ ದೀನ ಬಂಧು ಮನೆತನದಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ, ಇವರಿಬ್ರು ಡಿಸಿಷನ್ ಇಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ, ಮನೇಲಿ ಏನೇನೆಲ್ಲ ಅವಾಂತರಗಳಾಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನೆಕ್ಸ್ಟ್ ಎಪಿಸೋಡ್ ವರೆಗೂ ವೆಯ್ಟ್ ಮಾಡ್ಬೇಕಾಗುತ್ತೆ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಳೆ ವಿಡಿಯೋಗಳನ್ನೆಲ್ಲ ನೋಡ್ಕೊಂಡ್ ಬನ್ನಿ. ಥ್ಯಾಂಕ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ಎಪಿಸೋಡ್. ಧನ್ಯವಾದಗಳು.